ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನೋಡಿ 90% ಫಲಾನುಭವಿಗಳು ನಮ್ಗೆ ಇನ್ನೂ ಕೂಡ 24ನೇ ಕಂತಿನ ಹಣ ಬಂದಿಲ್ಲ, ನಮ್ದು ಆ ಜಿಲ್ಲೆ ಈ ಜಿಲ್ಲೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಹಾಕ್ತಾನೆ ಇದ್ದೀರಾ. ಸೊ ಕೇವಲ ಒಂದು 10% ಫಲಾನುಭವಿಗಳಿಗೆ ಅಷ್ಟೇ ಅಲ್ವಾ 24ನೇ ಕಂತಿನ ಹಣ ಬಂದಿರೋದು. ಸೊ ಹಾಗಾಗಿ ನಿಮ್ಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ, ನಮ್ಗೆ ಯಾಕೆ ಇನ್ನೂ ಕೂಡ ಬಂದಿಲ್ಲ, ಹಾಗಾದ್ರೆ ಯಾವಾಗಿಂದ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಗೆಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಓಕೆನಾ? ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಯಾವಾಗ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ, ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಸೊ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ರಿಲೀಸ್ ಆಗಿದೆಯಾ ಇಲ್ವಾ? ಮೊನ್ನೆ ಒಂದು ವಿಡಿಯೋನ ಹಾಕಿದ್ರಿ ನೀವು, ಅದರಲ್ಲಿ ರಿಲೀಸ್ ಆಗಿದೆ ಅಂತ ನೀವೇ ಹೇಳಿದಿರಲ್ಲ ಅಂತ ಹೇಳ್ಬಿಟ್ಟು ನೀವು ಕೂಡ ಕೇಳ್ತೀರಾ. ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ರಿಲೀಸ್ ಆಗಿದೆ. ಓಕೆನಾ? ರಿಲೀಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, 5 ದಿನದ ಹಿಂದೆನೆ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದ್ದಾರೆ. ಅದನ್ನ ಟೆಸ್ಟಿಂಗ್ ತರ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜನಗಳಿಗೆ ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆನಾ? ಅದಾದ ನಂತರನೇ ನಿಮ್ಗೆಲ್ರಿಗೂ ಹಣ ಬಂದು ತಲುಪೋದಕ್ಕೆ ಸ್ಟಾರ್ಟ್ ಆಗುವಂತದ್ದು. ಬೇಕಿದ್ರೆ ನನ್ನ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೀವು ಚೆಕ್ ಮಾಡಬಹುದು. ಕೆಲವೊಂದಿಷ್ಟು ಜನ ನಮಗೆ 24ನೇ ಕಂತಿನ ಹಣ ಬಂತು ಅಂತ ಕೂಡ ಕಮೆಂಟ್ ಅನ್ನ ಮಾಡಿದ್ದಾರೆ. ಅಂಡ್ ಇನ್ನು ಕೆಲವೊಂದಿಷ್ಟು ಜನ ನಮಗೆ ಒಟ್ಟಿಗೆ 4,000 ಬಂತು ಅಂತ ಕೂಡ ಕಮೆಂಟ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ 23ನೇ ಕಂತು ಬಂದಿರಲಿಲ್ಲ. ಸೊ ಎಷ್ಟೋ ಜನ ನಮಗೆ 23ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಯಾರ್ಯಾರೆಲ್ಲ ಹೇಳ್ತಾ ಇದ್ರಿ ನೋಡಿ, ಅವ್ರಗಳಿಗೆ ನಿಮ್ಗೆ ಕಳೆದ 3 ದಿನಗಳಿಂದ, ನಿನ್ನೆ ಮೊನ್ನೆಯಿಂದ ಯಾರ್ದೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದ್ರಲ್ವಾ 23ನೇ ಕಂತಿನ ಹಣ, ಅವ್ರಿಗೆಲ್ಲ ನಿನ್ನೆ ಮೊನ್ನೆನೆ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಯಾರಿಗೆಲ್ಲ 23ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ನೋಡಿ, ಅವ್ರಿಗೆ ಯಾರಿಗೆಲ್ಲ ಕ್ಲಿಯರ್ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು 24ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನೋಡೋದಾದ್ರೆ ಸ್ವಲ್ಪ ಜನಗಳಿಗೆ ಬಂದಿತ್ತು. ಆದ್ರೆ ಎಲ್ರಿಗೂ ಯಾವತ್ತಿಂದ ಹಣ ಬರುತ್ತೆ ಅಂತ ನೀವು ಕೇಳೋದಾದ್ರೆ ನಿನ್ನೆಯಿಂದ. ಓಕೆನಾ? ನಿನ್ನೆ ಸೋಮವಾರ ಅಲ್ವಾ, ಸೋಮವಾರದಿಂದ ಶನಿವಾರದ ಒಳಗಾಗಿ. ಓಕೆನಾ? ಈ ವಾರ ಪೂರ್ತಿ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಟೈಮ್ ಅನ್ನ ತಗೊಂಡ್ಬಿಟ್ಟಿದ್ದಾರೆ. ಯಾಕೆ ಇಷ್ಟು ಟೈಮ್ ತಗೊಂಡಿದ್ದಾರೆ ಅಂತ ನೀವು ಕೇಳೋದಾದ್ರೆ, ನಿಮ್ಗೆ ಗೊತ್ತೇ ಇದೆ, ಅವರು ಯಾವತ್ತೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ರಿಲೀಸ್ ಮಾಡಿದಾಗ 1 ದಿನಕ್ಕೆ 2 ದಿನಕ್ಕೆ ಅವರು ಖಂಡಿತವಾಗ್ಲೂ ಎಲ್ಲಾ ಮಹಿಳೆಯರ ಖಾತೆಗಳಿಗೆ ಹಣವನ್ನ ಹಾಕೋದೇ ಇಲ್ಲ. ಸೊ ಹಂಗಾಗಿ ಈ ಸಾರಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಹಾಗಾಗಿ ಪ್ರತಿ ತಿಂಗಳು ಕೂಡ ಒಂದೊಂದು ತಿಂಗಳು ಟೈಮ್ ತಗೊಳ್ಳೋರು, 15 ದಿನ 20 ದಿನ ಟೈಮ್ ತಗೊಳ್ಳೋರು. ಬಟ್ ಈ ಸಲ ಹಂಗಾಗೋದಿಲ್ಲ. ಸೊ ಕೇವಲ ನಮಗೆ 1 ವಾರ ಟೈಮ್ ಕೊಡಿ. ಸೋಮವಾರದಿಂದ ಶನಿವಾರದ ಒಳಗಾಗಿ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣವನ್ನ ನಿಮ್ಮೆಲ್ಲರ ಒಂದು ಖಾತೆಗಳಿಗೆ 2,000 ರೂಪಾಯಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದವರು ತಿಳಿಸಿರುವಂತದ್ದು. ಸೊ ಹಾಗಾಗಿ ಈಗ ನೀವೇನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇವತ್ತು ಕೂಡ ಹಣ ರಿಲೀಸ್ ಆಗಿದೆ. ಆದ್ರೆ ಯಾವ ಜಿಲ್ಲೆಯವರಿಗೆ ಎಷ್ಟು ಜನಕ್ಕೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಯಾರ ಕೈಯಲ್ಲೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಅದೃಷ್ಟವಂತರು ಯಾರು ಇರ್ತಾರೋ ಅವ್ರ ಕೈಗೆ ಯಾರ ಅಕೌಂಟ್ ಮೊದಲು ಸಿಗುತ್ತೋ ಅವ್ರಿಗೆ ಹಣವನ್ನ ಹಾಕ್ಬಿಡ್ತಾರೆ. ಸೊ ಅಂತ ಒಂದು ಬ್ಯಾಚಿನ ಮಹಿಳೆಯರಿಗೆ ಇವತ್ತು ಬಂದ್ಬಿಡುತ್ತೆ. ಸೊ ಇನ್ನ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾಳೆ ಹಣ ಬರುತ್ತೆ. ಇನ್ನ ಕೆಲವು ಲಕ್ಷಾಂತರ ಜನಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾಡಿದ್ದು ಬರುತ್ತೆ. ಸೊ ಹಣ ಯಾರಿಗೆಲ್ಲ ಬಂದಿಲ್ವೋ ಅವರಿಗೆ ವರಿ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ನೀವು ತುಂಬಾನೇ ತಲೆ ಕೆಡಿಸ್ಕೊಂಡ್ಬಿಡ್ತೀರಾ. ನನ್ಗೆ ಯಾಕೆ ಬಂದಿಲ್ಲ, ನಂದು ಕೋಲಾರ ಜಿಲ್ಲೆ, ನಂದು ದಾವಣಗೆರೆ ಜಿಲ್ಲೆ, ಇವ್ರು ಯಾರೋ ನಮ್ದು ಇಂಥ ಡಿಸ್ಟ್ರಿಕ್ಟ್ ಹಣ ಬಂದಿದೆ ಅಂತ ಹೇಳಿ ಕಮೆಂಟ್ ಹಾಕ್ಬಿಟ್ಟಿದಾರಲ್ಲ ಅಂತ ಹೇಳಿ ಟೆನ್ಷನ್ ತಗೋತೀರಾ. ಸೊ ಹಾಗಾಗಿ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆನಾ? ಈಗಾಗಲೇ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾದಲ್ಲೇ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಸೋಮವಾರದಿಂದ ಶನಿವಾರದ ಒಳಗಡೆ ಎಲ್ಲಾ ಮಹಿಳೆಯರ ಖಾತೆಗಳಿಗೆ 2,000 ರೂಪಾಯಿ ಹಣ ಬಂದು ಜಮಾ ಆಗುತ್ತೆ ಅಂತ ಹೇಳಿ ತಿಳಿಸಿರೋದ್ರಿಂದ, ಹಾಗಾಗಿ ನೀವೆಲ್ಲರೂ ಕೂಡ ಶನಿವಾರದವರೆಗೂ ವೇಟ್ ಮಾಡ್ಲೇಬೇಕಾಗತ್ತೆ. ಓಕೆನಾ? ಸೊ ನೀವು ಶನಿವಾರದವರೆಗೂ ಕಾಯಿರಿ. ನಿಮಗೆ ಇವತ್ತು ನಾಳೆ ನಾಡಿದ್ದೇನಾದ್ರೂ ಬಂದಿಲ್ಲದೆ ಹೋದ್ರೆ ನಿಮಗೆ ಗುರುವಾರ ಶುಕ್ರವಾರ ಶನಿವಾರನೂ ಹಣ ಬಂದ್ರು ಬರ್ಬೋದು. ಓಕೆನಾ? ಹಾಗಾದ್ರೆ ಸೊ ಇತ್ತೀಚೆಗೆ ನಿಮಗೆ ಗೊತ್ತು, ಚಳಿಗಾಲದ ಅಧಿವೇಶನ ನಡೀತಲ್ವಾ ಸದನದಲ್ಲಿ. ಸೊ ಅವಾಗ ಸಿಕ್ಕಾಪಟ್ಟೆ ಗಲಾಟೆ ಆಗಿತ್ತು. ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಣವನ್ನ ಸ್ಕಿಪ್ ಮಾಡಿದ್ದಾರೆ, ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬಿಜೆಪಿಯವರು ಕಾಂಗ್ರೆಸ್ನವರ ಈ ಒಂದು ವಿಷಯವನ್ನ ಎತ್ತಿ ಹಿಡಿದಿದ್ದಂತದ್ದು. ಸೊ ಜನಗಳಿಗೆ ಹಣವನ್ನ ಕೊಡದೆ ಮೋಸ ಮಾಡ್ತಾ ಇದ್ದಾರೆ. 5,000 ಕೋಟಿ ಹಣ ಎಲ್ಲಿ ಹೋಯ್ತು ಹಂಗಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು. ಫೆಬ್ರವರಿ ಮಾರ್ಚ್ ತಿಂಗಳು ಆದ್ಮೇಲೆ ಏಪ್ರಿಲ್ ತಿಂಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿಲ್ವಾ? ಹಾಗಾದ್ರೆ ಹೆಂಗೆ ಸ್ಕಿಪ್ ಮಾಡ್ಬಿಡ್ತಾರೆ ಇವರು 2 ತಿಂಗಳು ಹಣವನ್ನ? ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಪ್ರತಿ ತಿಂಗಳು ಕೂಡ ಒಂದೊಂದು ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕು ಸರ್ಕಾರದ ಕಡೆಯಿಂದ ಅಂತ ಹೇಳಿದ್ರೆ 2,500 ಕೋಟಿ ಹಣವನ್ನ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೋಸ್ಕರ ಖರ್ಚು ಮಾಡುತ್ತೆ. ಸೊ ಹಾಗಾದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಇವರು ಸ್ಕಿಪ್ ಮಾಡಿದಾರಲ್ವಾ, ಆ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಹಾಗಾದ್ರೆ? ಸೊ ಇವರು ತಿಂದಿದಾರೋ ಅಥವಾ ತಿಂದಿಲ್ವೋ? ಸೊ ಏನಕ್ಕೂ ಸರಿಯಾದ ಉತ್ತರವನ್ನ ಕೊಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದವರು. ಹಾಗಾದ್ರೆ ನಾವ್ ಏನಂತ ತಿಳ್ಕೊಳ್ಳೋದು? ನಾವು ವಿರೋಧ ಪಕ್ಷದವರು ಅಂತ ಹೇಳ್ಬಿಟ್ಟು ಬಿಜೆಪಿ ಪಕ್ಷದವರ ಒಂದು ಪ್ರಶ್ನೆ ಆಗಿರುವಂತದ್ದು. ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರನೂ ಕೂಡ ಹೌದಾ ಹಾಕಿಲ್ವಾ, ಓ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳೋ ರೀತಿ ಇವರು ಕೂಡ ಉತ್ತರವನ್ನ ಕೊಡ್ತಾ ಇದ್ದಾರೆ. ಎಲ್ಲವರಿಗೆ ಗೊತ್ತಿರುತ್ತೆ, ಆದ್ರೂ ಆತರ ಮಾತುಗಳನ್ನ ಆಡ್ತಾರಷ್ಟೇನೆ. ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತಾರೆ, ನಾನು ಕಂತು 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 ಅಂತ ಹೇಳ್ತೀನಿ ಪದ ಬಳಕೆಯನ್ನ, ಈ ತಿಂಗಳದ್ದು ಬಂತು ನೋಡಿ ಅಂತ ನಾನು ಹೇಳೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಅದು ತಪ್ಪಲ್ವಾ? ಕಂತು ಕಂತು ಅಂತ ಹೇಳಿ ಇವ್ರು ಹೇಳ್ಬಿಟ್ರೆ ಜನಗಳಿಗೆ ಏನ್ ಗೊತ್ತಾಗುತ್ತೆ ಪಾಪ. ಈಗ ನಾನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ, 24ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಈ ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಯಾವ ತಿಂಗಳದ್ದು ಯಾವಾಗ
ಹಣ ಬರ್ತಾ ಇದೆ ಅಂತಾನೆ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಸರ್ಕಾರದಿಂದನೇ ನೋಡ್ರಪ್ಪ ಈ ತಿಂಗಳದ ಹಣವನ್ನ ಇಲ್ಲಿ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಇದುವರೆಗೂ ಎಷ್ಟು ತಿಂಗಳ ಹಣ ಬಾಕಿ ಇದೆ, ಹಾಗಾದ್ರೆ ಎಷ್ಟು ತಿಂಗಳ ಹಣವನ್ನ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಸೊ ಇವರು ಜನಗಳನ್ನ ನಿಜವಾಗ್ಲೂ ಇಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಇನ್ನು ಕೂಡ ಎಷ್ಟು ಕಂತಿನ ಹಣ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಕರೆಕ್ಟ್ ಆಗಿ ನಿಮ್ಗೆ ಲೆಕ್ಕ ಹೇಳ್ಬಿಡ್ತೀನಿ ನೋಡಿ. ಈಗ ಕಾಂಗ್ರೆಸ್ ಸರ್ಕಾರನೇ ಒಪ್ಕೊಂಡಿದೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ನಾವು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ನಿಮ್ಗೆ 4,000 ರೂಪಾಯಿ ಹಣ ಬರಬೇಕು 2 ಕಂತು ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದು ಮಾತನ್ನ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ನಾವು ಆಗಸ್ಟ್ ತಿಂಗಳವರೆಗೂ ಕ್ಲಿಯರ್ ಮಾಡಿದೀವಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಆಗಸ್ಟ್ ತಿಂಗಳವರೆಗೂ ಹಣವನ್ನ ಕ್ಲಿಯರ್ ಮಾಡಿದ್ದಾರೆ ಅಂತಂದ್ರೆ ಇನ್ನು ಎಷ್ಟು ಕಂತು ಬಾಕಿ ಉಳ್ಕೋತು ಅಂದ್ರೆ ಸೆಪ್ಟೆಂಬರ್ ತಿಂಗಳದು ಕೊಟ್ಟಿಲ್ಲ, ಅಕ್ಟೋಬರ್ ತಿಂಗಳದು ಕೊಟ್ಟಿಲ್ಲ, ನವೆಂಬರ್ ತಿಂಗಳದು ಕೊಟ್ಟಿಲ್ಲ, ಇನ್ನೇನು ಡಿಸೆಂಬರ್ ಮುಗಿಯಕ್ ಬಂತು ಡಿಸೆಂಬರ್ ತಿಂಗಳದು ಕೂಡ ಕೊಟ್ಟಿಲ್ಲ, ಇಷ್ಟು ತಿಂಗಳದು ಉಳ್ಕೊಳ್ತು. ಹೌದಾ? ಬಟ್ ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಸೊ ಈಗ 24ನೇ ಕಂತಿನ ಹಣವನ್ನ ಕೊಡ್ತಾ ಇದಾರಲ್ವಾ, ಹಾಗಾಗಿ ಅದು ಒಂದು ಕಂತನ ನಾವು ಮೈನಸ್ ಮಾಡ್ಬಿಡೋಣ. 24ನೇ ಕಂತಿನ ಹಣ ಅಂದ್ರೆ ಅದು ಸೆಪ್ಟೆಂಬರ್ ತಿಂಗಳದು, ನಿಮಗೆ ಇವಾಗ ನೆಕ್ಸ್ಟ್ ಬರ್ಬೇಕಾಗಿರುವಂತದ್ದು. ಸೊ ಇನ್ನು ನಿಮ್ಗೆ ಯಾವ ತಿಂಗಳದು ಉಳಿತು ಅಂತ ಹೇಳಿದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮತ್ತೆ ಫೆಬ್ರವರಿ, ಮಾರ್ಚ್ 5 ತಿಂಗಳ ಕಂತಿನ ಹಣ ಮತ್ತೆ ಬಾಕಿ ಉಳ್ಕೊಳ್ತು. ಟೋಟಲ್ ಆಗಿ ಇನ್ನು 10,000 ರೂಪಾಯಿ ಕಾಂಗ್ರೆಸ್ ಸರ್ಕಾರ ನಮ್ಮ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡಬೇಕಾಗಿದೆ. ನಿಜವಾಗ್ಲೂ ಒಟ್ಟಿಗೆ ಒಂದು 10,000 ರೂಪಾಯಿ 8,000 ರೂಪಾಯಿ ಏನಾದ್ರು ನಮ್ಮ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡಿಬಿಟ್ಟಿದ್ರೆ ಎಷ್ಟು ಯೂಸ್ ಆಗ್ತಿತ್ತು ಗೊತ್ತಾ ನಮ್ಮ ಮಹಿಳೆಯರಿಗೆ. ಇಷ್ಟೊಂದೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದಾರಲ್ವಾ, 10,000 ರೂಪಾಯಿ ಹಣವನ್ನ ಪೆಂಡಿಂಗ್ ಉಳಿಸ್ಕೊಂಡು ಈಗಲೂ ಕೇವಲ ಮತ್ತೆ 2,000 ರೂಪಾಯಿ ಹಣವನ್ನೇ ಹಾಕೊಂಡು ಹೋಗ್ತಿದ್ದಾರೆ. ಇನ್ನು ಬಾಕಿ ಉಳಿದಿರುವಂತಹ ಕಂತಿನ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ, ಯಾವಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಎನಿವೇ ಯಾವಾಗ್ಲೂ 2 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದ್ಸರಿ 2,000 ರೂಪಾಯಿ ಹಣವನ್ನ ಕೊಡ್ತಾರಲ್ವಾ, ಅದೇ ಖುಷಿ ವಿಷಯ. ಬಿಜೆಪಿ ಅವರು ಏನ್ ಮಾಡಿದ್ದಾರೆ, ಅಟ್ಲೀಸ್ಟ್ ನಮ್ಗೆ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದೆಲ್ಲ ಸಹಾಯವನ್ನ ಮಾಡ್ತಾ ಇದೆಯಲ್ಲ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ನಮ್ಮ ಮಹಿಳೆಯರು ಕೂಡ ಪಬ್ಲಿಕ್ ಅಲ್ಲಿ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಎನಿವೇ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಅಂಡ್ ನಾನು ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ಕೇಳ್ತಾ ಇರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ ಇರ್ತೀನಿ. ನೀವೇನಾದ್ರೂ ಆ ರೀತಿಯಾಗಿ ಕಮೆಂಟ್ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ನಿಜವಾಗ್ಲೂ ಒಂದು ರೀತಿಯಲ್ಲಿ ಖುಷಿ ಆಗಿರುತ್ತೆ ಆ ಕಮೆಂಟ್ ಗಳನ್ನ ನೋಡಿ. ಸೊ ನಿಮ್ಗೆಲ್ರಿಗೂ ಈಗ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣದ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಯಾರೆಲ್ಲ ಹಣ ಬಂದಿಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಾ ಇದ್ರಿ ನೋಡಿ, ಅವ್ರೆಲ್ರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ. ಇವಾಗ ಶನಿವಾರದೊಳಗಡೆ ನಿಮ್ಗೆಲ್ರಿಗೂ ಕೂಡ ಹಣ ಬರುತ್ತೆ. ಸೊ ವೇಟ್ ಮಾಡ್ಬೇಕಾಗುತ್ತೆ, ಓಕೆನಾ? ಸೊ ಹಾಗೇನೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದೀರಾ ನೋಡಿ, ಅವರೆಲ್ಲರೂ ಕೂಡ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸಬೇಕು. ಸೊ ಯಾರಿಗೆಲ್ಲ 24ನೇ ಕಂತಿನ ಹಣ ಬಂದಿದೆ ಅಥವಾ ಬಂದಿಲ್ಲ, ಹಾಗೆ ನೀವು ಯಾವ ಒಂದು ಜಿಲ್ಲೆಯಿಂದ ಕಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತಪ್ಪದೇನೆ ಮರಿದೇನೆ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ? ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್. ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿನಿತ್ಯದ ಅಪ್ಡೇಟ್ಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೇನೆ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು.